ಪಾಕಿಸ್ತಾನದ ಬೀದಿಗಳಲ್ಲಿ ಒಬ್ಬೊಬ್ಬರಾಗಿ ಉಗ್ರರು ರಕ್ತದ ಮಡುವಿನಲ್ಲಿ ಬೀಳ್ತಾ ಇದ್ದಾರೆ. ಯಾರೋ ಬರ್ತಾರೆ, ಸದ್ದಿಲ್ಲದೆ ಗುಂಡು ಹಾರಿಸ್ತಾರೆ, ಕಣ್ಮರೆಯಾಗ್ತಾರೆ. ಉಗ್ರರಿಗೆ ಸ್ವರ್ಗದಂತಿದ್ದ ಪಾಕಿಸ್ತಾನದ ಸೇಫ್ ಹೌಸ್ಗಳಲ್ಲೇ ಇವತ್ತು ನಡುಕ ಶುರುವಾಗಿದೆ. ಸ್ವತಃ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ದೊಡ್ಡ ನಾಯಕನೇ ಕ್ಯಾಮೆರಾ ಮುಂದೆ ನಿಂತು ಆ ಆಘಾತಕಾರಿ ಸತ್ಯವನ್ನ ಒಪ್ಕೊಂಡಿದ್ದಾನೆ. ಹೌದು, ನಮ್ಮವರನ್ನ ಮುಗಿಸಲಾಗ್ತಾ ಇದೆ, ನಮಗೆ ನೆಮ್ಮದಿಯಾಗಿ ಬದುಕಲು ಬಿಡ್ತಿಲ್ಲ ಅಂತ ಆತ ಗೋಳಾಡಿದ್ದಾನೆ. ಹೌದು, ಭಾರತದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಒಂದು ದೊಡ್ಡ ನಿಗೂಢ ಭೇಟೆ ಇವತ್ತು ನೆರೆ ರಾಷ್ಟ್ರ ಪಾಕಿಸ್ತಾನದ ಮಣ್ಣಿನಲ್ಲಿ ನಡೀತಾ ಇದೆ. ಭಾರತಕ್ಕೆ ನೂರಾರು ಬಾರಿ ಬೆನ್ನಿಗೆ ಚೂರಿ ಇರಿದ, ಮುಗ್ಧ ಜನರ ರಕ್ತ ಹರಿಸಿದ ಪಾಕಿಸ್ತಾನದ ಕುಖ್ಯಾತ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಇವತ್ತು ಅಕ್ಷರಶಃ ನಡುಗಿ ಹೋಗಿದೆ. ತನ್ನ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಹೊಡೆತವನ್ನ ಆ ಸಂಘಟನೆ ಎಂದೂ ಕೂಡ ತಿಂದಿರಲಿಲ್ಲ. ಸ್ವತಃ ಲಷ್ಕರ್ ಉಗ್ರ ಸಂಘಟನೆಗೆ ನಿಕಟವಾಗಿರುವ ಪ್ರಮುಖ ನಾಯಕನೊಬ್ಬನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಈ ಬೆಚ್ಚಿ ಬೀಳಿಸುವ ಸತ್ಯವನ್ನ ಒಪ್ಕೊಂಡಿದ್ದಾನೆ. ಅದು ಕೂಡ ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ಉಗ್ರರನ್ನ ಪಾಕಿಸ್ತಾನದ ಒಳಗೆ ನುಗ್ಗಿ ಮುಗಿಸಲಾಗಿದೆ ಅಂತ ಆತ ಒಪ್ಕೊಂಡಿದ್ದಾನೆ. ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಉಗ್ರರ ಬೇಟೆಯಾಡ್ತಿರುವ ಆ ಅಜ್ಞಾತ ಬಂದೂಕುದಾರಿಗಳು ಯಾರು, ಇದರ ಹಿಂದೆ ಯಾರಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ನಾವಿಲ್ಲಿ ಇತಿಹಾಸ ಮತ್ತು ಹಿನ್ನೆಲೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಈ ಲಷ್ಕರ್ ಎ ತೊಯ್ಬಾ ಅಂದ್ರೆ ಏನು? 1980ರ ದಶಕದ ಕೊನೆಯಲ್ಲಿ ಪಾಕಿಸ್ತಾನದ ಮಣ್ಣಿನಲ್ಲಿ ಹಫೀಜ್ ಮೊಹಮ್ಮದ್ ಸಯೀದ್, ಜಾಫರ್ ಇಕ್ಬಾಲ್ ಮತ್ತು ಅಬ್ದುಲ್ಲಾ ಅಜ್ಜಾಮ್ ಸೇರ್ಕೊಂಡು ಈ ಸಂಘಟನೆಯನ್ನ ಸ್ಥಾಪಿಸ್ತಾರೆ. ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಪಡೆಗಳ ವಿರುದ್ಧ ಹೋರಾಡಲು ಹೊಟ್ಕೊಂಡ ಈ ಸಂಘಟನೆ ಆನಂತರ ತನ್ನ ಸಂಪೂರ್ಣ ಗಮನವನ್ನ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಕಡೆಗೆ ಹರಿಸುತ್ತೆ. ಭಾರತದ ವಿರುದ್ಧ ಛಾಯಾ ಯುದ್ಧ ಸಾರಲು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಈ ಲಷ್ಕರ್ಗೆ ಹಣ, ಆಯುಧ ಮತ್ತು ತರಬೇತಿಯನ್ನ ನಿರಂತರವಾಗಿ ನೀಡ್ತಾ ಬಂದಿದೆ ಅಂತ ಭಾರತ ಮತ್ತು ಜಗತ್ತಿನ 10 ದೇಶಗಳು ಆರೋಪಿಸುತ್ತಾ ಬಂದಿವೆ. ಭಾರತ, ಅಮೆರಿಕ ಮತ್ತು ಸ್ವತಃ ವಿಶ್ವಸಂಸ್ಥೆ ಕೂಡ ಈ ಲಷ್ಕರ್ ಎ ತೊಯ್ಬಾವನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ಅಂತಲೇ ಘೋಷಣೆ ಮಾಡಿದೆ. ಆದರೆ ಪಾಕಿಸ್ತಾನ ಮಾತ್ರ ಈ ಉಗ್ರರನ್ನ ತನ್ನ ಜಳಕದ ಮನೆಯಲ್ಲಿ ರಕ್ಷಿಸಿ ಇಟ್ಕೊಂಡಿತ್ತು. ಕಾಶ್ಮೀರದಲ್ಲಿ ಮುಗ್ಧ ಜನರನ್ನ ಕೊಂದ ಉಗ್ರರು ಪಾಕಿಸ್ತಾನದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಐಷಾರಾಮಿ ಬದುಕು ನಡೆಸ್ತಾ ಇದ್ರು. ಆದರೆ ಕಳೆದ 3-4 ವರ್ಷಗಳಿಂದ ಅಲ್ಲಿ ನಡೀತಾ ಇರೋದು ಬೇರೆನೆ. ಒಂದ್ ಕಾಲದಲ್ಲಿ ಕಾಶ್ಮೀರದಲ್ಲಿ ರಕ್ತದ ನದಿ ಹರಿಸಿದ್ದ ಉಗ್ರರಿಗೆ ಇವತ್ತು ಪಾಕಿಸ್ತಾನದ ಮಣ್ಣಿನಲ್ಲೇ ಉಸಿರಾಡಲು ಭಯವಾಗ್ತಿದೆ. ಹೌದು, ಅಲ್ಲಿ ಅಜ್ಞಾತ ಬಂದೂಕುದಾರಿಗಳು ಉಗ್ರರ ಬೇಟೆಯಾಡಲು ಶುರು ಮಾಡಿದ್ದಾರೆ. ಯಾರು ಬರ್ತಾರೆ, ಗುಂಡಿಟ್ಟು ಹೋಗ್ತಾರೆ. ಆದರೆ ಅವರು ಯಾರು ಅನ್ನೋದು ಇವತ್ತಿಗೂ ಪಾಕ್ ಪೊಲೀಸರಿಗಾಗ್ಲಿ ISIಗಾಗ್ಲಿ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಈ ನಡುವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಸಿಕ್ಕಾಪಟ್ಟೆ ಹಲ್ಚಲ್ ಸೃಷ್ಟಿಸಿದೆ. ಅದು ಲಷ್ಕರ್ ಸಂಘಟನೆಯೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ರಿಜ್ವಾನ್ ಹನೀಫ್ನ ವಿಡಿಯೋ. ಈ ವಿಡಿಯೋ ಇದೇ ವರ್ಷದ ಮೇ ತಿಂಗಳಲ್ಲಿ ರೆಕಾರ್ಡ್ ಆಗಿದೆ ಎನ್ನಲಾಗ್ತಿದೆ. ಈ ರಿಜ್ವಾನ್ ಹನೀಫ್ ತನ್ನ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡುವಾಗ ತಾನೇ ಸ್ವತಃ ಈ ಸತ್ಯವನ್ನ ಒಪ್ಕೊಂಡಿದ್ದಾನೆ. ಆತ ಏನ್ ಹೇಳಿದ್ದಾನ್ ಗೊತ್ತಾ? ಕಳೆದ 3-4 ವರ್ಷಗಳಲ್ಲಿ ನಮ್ಮ 30ಕ್ಕೂ ಹೆಚ್ಚು ಜನರನ್ನ ಕೊಲ್ಲಲಾಗಿದೆ. ಸ್ನೇಹಿತರೆ ಯೋಚನೆ ಮಾಡಿ, ಇದು ಯಾವುದೇ ತನಿಖಾ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯಲ್ಲ. ಸ್ವತಃ ಉಗ್ರ ಸಂಘಟನೆಯ ನಾಯಕನೇ ತನ್ನ ಜನರ ಸಾವುಗಳನ್ನ ಬಹಿರಂಗವಾಗಿ ಒಪ್ಕೊಂಡಿರೋದು ಇದೇ ಮೊದಲು. ಆತ ಇಷ್ಟಕ್ಕೆ ನಿಲ್ಲಿಸಿಲ್ಲ. ಈ ಕೊಲೆಗಳ ಹಿಂದೆ ಭಾರತದ ಗುಪ್ತಚರ ಸಂಸ್ಥೆಗಳ ಕೈವಾಡವಿದೆ ಅಂತ ನೇರ ಆರೋಪ ಮಾಡಿದ್ದಾನೆ. ಆತ ಇದಕ್ಕೆ ಬಳಸಿದ ಪದ ಏನ್ ಗೊತ್ತಾ? ಅಜ್ಞಾತ ಬಂದೂಕುಧಾರಿ ಮಾಡೆಲ್. ಅಂದ್ರೆ ಭಾರತದ ಏಜೆಂಟರುಗಳು ಪಾಕಿಸ್ತಾನದ ಒಳಗೆ ಬಂದು ಈ ರೀತಿ ಸದ್ದಿಲ್ಲದೆ ನಮ್ಮವರನ್ನ ಮುಗಿಸ್ತಿದ್ದಾರೆ ಅಂತ ಆತ ಬೊಬ್ಬೆ ಹೊಡೆದಿದ್ದಾನೆ. ಸ್ನೇಹಿತರೆ, ಈ ರಿಜ್ವಾನ್ ಹನೀಫ್ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಈ ಅಜ್ಞಾತ ಶೂಟರ್ಗಳು ಪಾಕಿಸ್ತಾನದ ಕೇವಲ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ಈ ಬೇಟೆಯಾಡಿಲ್ಲ. ಪಾಕಿಸ್ತಾನದ ಅತ್ಯಂತ ಪ್ರಮುಖ ನಗರಗಳಾದ ಪೇಶಾವರ, ಕರಾಚಿ, ರಾವಲ್ಪಿಂಡಿ, ಮುಜಫರಾಬಾದ್ ಮತ್ತು ರಾವಲ್ಕೋಟ್ ಹೀಗೆ ಇಡೀ ಪಾಕಿಸ್ತಾನದಾದ್ಯಂತ ಈ ಉಗ್ರರನ್ನ ಆರಿಸಿ ಕೊಲ್ಲಲಾಗಿದೆ. ಯೋಚನೆ ಮಾಡಿ, ರಾವಲ್ಪಿಂಡಿ ಅಂದ್ರೆ ಪಾಕಿಸ್ತಾನ ಸೇನೆಯ ಪ್ರಧಾನ ಕಚೇರಿ ಇರುವ ಜಾಗ. ಅಂತಹ ಅತಿ ಹೆಚ್ಚು ಕಾವಲು ಇರುವ ಜಾಗದಲ್ಲೂ ನುಗ್ಗಿ ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅಂದ್ರೆ ಈ ಅಜ್ಞಾತ ಶೂಟರ್ಸ್ ನೆಟ್ವರ್ಕ್ ಎಷ್ಟು ಬಲಿಷ್ಠವಾಗಿರಬೇಡ. ಸ್ವತಃ ರಿಜ್ವಾನ್ ಹನೀಫ್ ತನ್ನ ಭಾಷಣದಲ್ಲಿ ಹೇಳುವ ಪ್ರಕಾರ
ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವ ಲಷ್ಕರ್ ಉಗ್ರರಿಗೆ ನೆಮ್ಮದಿಯಾಗಿ ಶಾಂತಿಯಿಂದ ಬದುಕಲು ಈ ಏಜೆಂಟ್ರುಗಳು ಬಿಡ್ತಿಲ್ಲ. ಭಾರತದ ಗುಪ್ತಚರ ಸಂಸ್ಥೆಗಳು ನಮ್ಮ ಜನರನ್ನ ಶಾಂತಿಯಿಂದ ಇರಲು ಬಿಟ್ಟಿಲ್ಲ. ತಮ್ಮ ಏಜೆಂಟರ ಮೂಲಕ ನಮ್ಮವರನ್ನ ಕೊಂದಿದ್ದಾರೆ ಅಂತ ಆತ ಆಕ್ರೋಶ ಹೊರಹಾಕಿದ್ದಾನೆ. ಒಂದ್ ಕಾಲದಲ್ಲಿ ಭಾರತದ ಗಡಿಗೆ ನುಗ್ಗಿ ವಿಧ್ವಂಸಕ ಕೃತ್ಯ ಎಸಗ್ತಾ ಇದ್ದ ಉಗ್ರರು ಇವತ್ತು ಪಾಕಿಸ್ತಾನದಲ್ಲೇ ತಮ್ಮ ಜೀವ ಉಳಿಸಿಕೊಳ್ಳಲು ಹೆದರ್ತಾ ಇದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟು ಬದಲಾಗಿದೆ ನೋಡಿ. ಆದರೆ ಸ್ನೇಹಿತರೆ, ಈ ಕಥೆಯಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಏನ್ ಗೊತ್ತಾ? ಈ ರಿಜ್ವಾನ್ ಹನೀಫ್ ತನ್ನ ಭಾಷಣದಲ್ಲಿ ಕೇವಲ ಉಗ್ರರ ಸಾವುಗಳ ಬಗ್ಗೆ ಮಾತ್ರ ಗೋಳಾಡಿಲ್ಲ. ಆತ ವೇದಿಕೆಯ ಮೇಲೆ ನಿಂತು ಬೇರೆ ಧರ್ಮಗಳ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ಹಿಂದೂ ಮತ್ತು ಯಹೂದಿ ಧರ್ಮದವರ ವಿರುದ್ಧ ಅತ್ಯಂತ ಆಕ್ಷೇಪಾರ್ಹ ಮತ್ತು ದ್ವೇಷಪೂರಿತ ಮಾತುಗಳನ್ನು ಆಡಿದ್ದಾನೆ. ಆತ ತನ್ನ ಸಂಘಟನೆಯ ಉಗ್ರರ ಕೊಲೆಗಳಿಗೆ ಧರ್ಮದ ಬಣ್ಣ ಬಳಿಯಲು ಯತ್ನಿಸಿದ್ದಾನೆ. ಆತ ಹೇಳುವ ಪ್ರಕಾರ ತಮ್ಮ ಜನರನ್ನ ಕೇವಲ ಅವರ ಧಾರ್ಮಿಕ ನಂಬಿಕೆಯ ಕಾರಣಕ್ಕಾಗಿ ಗುರಿ ಮಾಡಲಾಗ್ತಾ ಇದೆ. ಹೀಗೆ ಹೇಳುತ್ತಾ ಹಿಂದೂಗಳು ಮತ್ತು ಯಹೂದಿಗಳ ಧಾರ್ಮಿಕ ಆಚರಣೆಗಳನ್ನು ಅತ್ಯಂತ ಕೆಳಮಟ್ಟದ ದ್ವೇಷಪೂರಿತ ಪದಗಳಿಂದ ನಿಂದಿಸಿದ್ದಾನೆ. ಆತ ಕೊನೆಯಲ್ಲಿ ಅಲ್ಲಾಹನೇ ಸರ್ವೋಚ್ಚ, ಅಮೆರಿಕ ಅಥವಾ ಇಸ್ರೇಲ್ ಅಲ್ಲ ಅಂತ ಕೂಗಾಡಿದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾದದ್ದೇನೆಂದರೆ, ತಮ್ಮ ಸಂಘಟನೆ ಮುಳುಗ್ತಾ ಇರೋದನ್ನ ಕಂಡು ಉಳಿದಿರುವ ಉಗ್ರರಲ್ಲಿ ಧೈರ್ಯ ತುಂಬಲು ಮತ್ತು ಜನರನ್ನ ಕೆರಳಿಸಲು ಆತ ಧಾರ್ಮಿಕ ಭಾವನೆಗಳನ್ನ ಬಳಸ್ಕೊಳ್ತಾ ಇದ್ದಾನೆ. ಆದರೆ ಅಸಲಿ ವಿಷಯ ಏನಂದ್ರೆ, ಇವತ್ತು ಪಾಕಿಸ್ತಾನದ ಒಳಗೆ ನುಗ್ಗಿ ಇಷ್ಟೊಂದು ವ್ಯವಸ್ಥಿತವಾಗಿ ಉಗ್ರರನ್ನ ಮುಗಿಸ್ತಾ ಇರೋರು ಯಾರು ಅನ್ನೋದು ಇಡೀ ಜಗತ್ತಿಗೆ ಅತಿ ದೊಡ್ಡ ರಹಸ್ಯವಾಗಿದೆ. ಪಾಕಿಸ್ತಾನ ಸರ್ಕಾರ ಇಂತಹ ಪ್ರತಿಯೊಂದು ಹತ್ಯೆ ನಡೆದಾಗಲೂ ಭಾರತವೇ ಇದರ ಹಿಂದೆ ಇದೆ ಅಂತ ಜಗತ್ತಿನ ಮುಂದೆ ಅಳಲು ತೋಡಿಕೊಳ್ಳುತ್ತೆ. ಆದರೆ ಭಾರತ ಮಾತ್ರ ಈ ಎಲ್ಲ ಆರೋಪಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಭಾರತದ ವಿದೇಶಾಂಗ ಇಲಾಖೆ ಇಂತಹ ಆರೋಪಗಳು ಆಧಾರರಹಿತ ಅಂತ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಇವತ್ತು ನಾವು ಈ ಇಡೀ ಪ್ರಸಂಗವನ್ನ ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಯಾಕಂದ್ರೆ ಈ ಅಜ್ಞಾತ ಶೂಟರ್ಸ್ ಆಟ ಬರೀ ಲಷ್ಕರ್ ಉಗ್ರ ಸಂಘಟನೆಗೆ ಮಾತ್ರ ಸೀಮಿತವಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಕೇವಲ ಲಷ್ಕರ್ ಮಾತ್ರವಲ್ಲ, ಜೈಷ್ ಎ ಮೊಹಮ್ಮದ್ ಮತ್ತು ಖಲಿಸ್ತಾನಿ ಉಗ್ರ ಸಂಘಟನೆಗಳ ಪ್ರಮುಖ ನಾಯಕರು ಕೂಡ ಪಾಕಿಸ್ತಾನದ ಮಣ್ಣಿನಲ್ಲಿ ಅತ್ಯಂತ ನಿಗೂಢವಾಗಿ ಹತರಾಗಿದ್ದಾರೆ. ಅಷ್ಟಕ್ಕೂ ಇದು ಹೇಗೆ ಸಾಧ್ಯವಾಗ್ತಾ ಇದೆ? ರಕ್ಷಣಾ ತಜ್ಞರು ಇದಕ್ಕೆ 3 ಪ್ರಮುಖ ಸಾಧ್ಯತೆಗಳನ್ನು ಗುರುತಿಸ್ತಾರೆ. ಮೊದಲನೇದಾಗಿ, ಉಗ್ರ ಸಂಘಟನೆಗಳ ನಡುವಿನ ಆಂತರಿಕ ಕಲಹ. ಪಾಕಿಸ್ತಾನದಲ್ಲಿ ಐಎಸ್ಐ ನೀಡುವ ಹಣ ಮತ್ತು ಪ್ರಾಬಲ್ಯಕ್ಕಾಗಿ ಉಗ್ರ ಸಂಘಟನೆಗಳೇ ಪರಸ್ಪರ ಕಿತ್ತಾಡಿ ಒಬ್ಬರನ್ನೊಬ್ಬರು ಮುಗಿಸ್ತಾ ಇರಬಹುದು. ಎರಡನೇದಾಗಿ, ಐಎಸ್ಐನದ್ದೇ ಡಬಲ್ ಗೇಮ್. ಸ್ವತಃ ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ತನಗೆ ಬೇಡವಾದ, ಜಗತ್ತಿನ ಮುಂದೆ ಬಯಲಾಗಲಿರುವ ಉಗ್ರರನ್ನ ತಾನೇ ಸದ್ದಿಲ್ಲದೆ ಮುಗಿಸಿ ಆ ಆರೋಪವನ್ನ ಭಾರತದ ತಲೆಗೆ ಕಟ್ಟಲು ಯತ್ನಿಸ್ತಾ ಇರಬಹುದು. ಮೂರನೇದಾಗಿ, ಭಾರತದ ಆಕ್ರಮಣಕಾರಿ ರಕ್ಷಣಾ ನೀತಿ. ಭಾರತ ದೇಶವು ಇವತ್ತು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಬಲವಾಗಿದೆ. ತನ್ನ ಸುರಕ್ಷತೆಗೆ ಧಕ್ಕೆ ತರುವ ಉಗ್ರಗಾಮಿಗಳನ್ನ ಎಲ್ಲೇ ಇದ್ರೂ ಬಿಡೋದಿಲ್ಲ ಎಂಬ ಬಲವಾದ ಸಂದೇಶ ರವಾನೆಯಾಗ್ತಾ ಇದೆ. ಸ್ವತಃ ಲಷ್ಕರ್ ಉಗ್ರನೇ 30ಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ ಅಂತ ಒಪ್ಕೊಂಡಿರೋದು ಅವರ ಇಡೀ ನೆಟ್ವರ್ಕ್ ಧೂಳಿಪಟವಾಗಿರೋದಕ್ಕೆ ಅತಿ ದೊಡ್ಡ ಸಾಕ್ಷಿ. ಒಂದ್ ಕಾಲದಲ್ಲಿ ಭಾರತದ ಮಣ್ಣಿನಲ್ಲಿ ರಕ್ತದ ಹೋಳಿ ಆಡಿದ್ದ ಉಗ್ರರಿಗೆ ಇವತ್ತು ತಮ್ಮದೇ ಮನೆಯಲ್ಲಿ ಮಲಗೋದಕ್ಕೆ ನಡುಕ ಶುರುವಾಗಿದೆ ಅಂದ್ರೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಹಾಗಾದರೆ ಮುಂದೇನಾಗಬಹುದು? ಈ ನಿಗೂಢ ಹತ್ಯೆಗಳು ಇಲ್ಲಿಗೆ ನಿಲ್ಲುತ್ತಾ? ಖಂಡಿತ ಇಲ್ಲ ಸ್ನೇಹಿತರೆ. ಉಗ್ರ ಸಂಘಟನೆಯ ನಾಯಕರ ಈ ಭಯದ ಹೇಳಿಕೆಗಳಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತಿರೋದೇನೆಂದರೆ, ಅವರ ಇಡೀ ನೆಟ್ವರ್ಕ್ನಲ್ಲಿ ಇವತ್ತು ತೀವ್ರ ಅಪನಂಬಿಕೆ ಹುಟ್ಕೊಂಡಿದೆ. ತಮ್ಮವರಲ್ಲೇ ಯಾರೋ ಶತ್ರುಗಳ ಜೊತೆ ಕೈಜೋಡಿಸಿದ್ದಾರೆ ಎಂಬ ಅನುಮಾನ ಅವರನ್ನ ದಿನನಿತ್ಯವೂ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರ ಈ ಒಳಜಗಳ ಇನ್ನೂ ತೀವ್ರಗೊಳ್ಳಬಹುದು. ಭಾರತದ ಗಡಿಯಲ್ಲಿ ಉಗ್ರರ ನುಸುಳುವಿಕೆ ಗಣನೀಯವಾಗಿ ಕಡಿಮೆ ಆಗಬಹುದು. ಯಾಕಂದ್ರೆ ಅವರಿಗೆ ತರಬೇತಿ ನೀಡುವ ದೊಡ್ಡ ಕಮಾಂಡರ್ಗಳೇ ಇವತ್ತು ಜೀವ ಉಳಿಸಿಕೊಳ್ಳೋದಕ್ಕೆ ಪಾಕಿಸ್ತಾನದ ಕಾಡು ಮೇಡುಗಳಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ನೇಹಿತರೆ, ಇತಿಹಾಸ ನಮಗೆ ಒಂದು ಪಾಠ ಕಲಿಸಿದೆ. ಯಾರೇ ಆಗಲಿ ಮತ್ತೊಬ್ಬರ ಮನೆಯಲ್ಲಿ ಬೆಂಕಿ ಹಚ್ಚಲು ಯತ್ನಿಸಿದ್ರೆ ಒಂದಿನ ಆ ಬೆಂಕಿ ತನ್ನ ಸ್ವಂತ ಮನೆಗೂ ತಟ್ಟುತ್ತದೆ. ಪಾಕಿಸ್ತಾನ ದಶಕಗಳಿಂದ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನ ಒಂದು ಅಸ್ತ್ರವಾಗಿ ಬಳಸಿ ಸಾಕ್ತಾ ಬಂತು. ಇವತ್ತು ಅದೇ ಪಾಕಿಸ್ತಾನದ ಮಣ್ಣಿನಲ್ಲಿ ಉಗ್ರರು ನೆಮ್ಮದಿ ಇಲ್ಲದೆ ಸಾಯುತ್ತಿದ್ದಾರೆ. ಇದು ಪ್ರಕೃತಿಯ ನಿಯಮ ಇರಬಹುದು ಅಥವಾ ಭಾರತದ ಅತ್ಯಂತ ಬಲಿಷ್ಠ ರಕ್ಷಣಾ ಕಾರ್ಯವಿಧಾನವಿರಬಹುದು. ಆದರೆ ಒಂದು ಸತ್ಯವಂತೂ ಸ್ಪಷ್ಟ, ಇವತ್ತಿನ ನವಭಾರತ ಮುಖಭಂಗ ಅನುಭವಿಸಿ ಸುಮ್ಮನೆ ಕೂರುವ ದೇಶವಲ್ಲ. ಶತ್ರುಗಳ ಹೆಡೆಮುರಿ ಕಟ್ಟಲು ಭಾರತಕ್ಕೆ ಗೊತ್ತು ಎಂಬುದು ಇವತ್ತು ಇಡೀ ಜಗತ್ತಿಗೆ ಮನವರಿಕೆಯಾಗಿದೆ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಲಷ್ಕರ್ ಉಗ್ರರನ್ನ ಸದ್ದಿಲ್ಲದೆ ಮುಗಿಸ್ತಾ ಇರುವ ಈ ಅಜ್ಞಾತ ಶೂಟರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.